ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಹೃದಯ ರೋಗ ಹಾಗೂ ಮೂತ್ರಕೋಶದ ಚಿಕಿತ್ಸೆಗೆ ಅಗತ್ಯ ಯಂತ್ರೋಪಕರಣಗಳನ್ನು ಅಳವಡಿಸುವಂತೆ ಕರವೇ ಒತ್ತಾಯ. ಲಿಂಗಸೂರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಲಿಂಗಸೂರು ಇವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಜನಸಾಮಾನ್ಯರಿಗೆ ಪ್ರಮುಖ ಆರೋಗ್ಯ ಕೇಂದ್ರವಾಗಿದ್ದು, ಪ್ರತಿದಿನ ನೂರಾರು ಬಡ ಹಾಗೂ ಮಧ್ಯಮದ ವರ್ಗದ ರೋಗಿಗಳು ಚಿಕಿತ್ಸೆಗೆ ಆಗಮಿಸುತ್ತಿದ್ದಾರೆ. ಆದರೆ ಹೃದಯ ರೋಗ ಹಾಗೂ ಮೂತ್ರಕೋಶಕ್ಕೆ ಸಂಬಂಧಿಸಿದ ಗಂಭೀರ ಕಾಯಿಲೆಗಳಿಗೆ ಅಗತ್ಯವಾದ ಆಧುನಿಕ ಯಂತ್ರೋಪಕರಣಗಳ ಕೊರತೆ ಇದೆ. ಹೃದಯ ಸಂಬಂಧಿತ ತುರ್ತು ಪರಿಸ್ಥಿತಿಗಳಾದ ಹೃದಯಾಘಾತ, ರಕ್ತದೊತ್ತಡ ಸಮಸ್ಯೆ, ಹೃದಯ ಬಡಿತದ ವ್ಯತ್ಯಾಸ ಇತ್ಯಾದಿಗಳಿಗೆ ತಕ್ಷಣ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡಲು ಯಂತ್ರ, ಕಾರ್ಡಿಯೋಗ್ರಫಿ ಯಂತ್ರ, ಡಿಫಿಬ್ರಿಲೇಟರ್ ಮುಂತಾದ ಉಪಕರಣಗಳು ಅಗತ್ಯವಿರುತ್ತವೆ. ಇವುಗಳ ಕೊರತೆಯಿಂದ ರೋಗಿಗಳನ್ನು ದೂರದ ಜಿಲ್ಲಾ ಅಥವಾ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸುವ ಅನಿವಾರ್ಯತೆ ಉಂಟಾಗಿದೆ. ಇದಲ್ಲದೆ ಮೂತ್ರಕೋಶಕ್ಕೆ ಸಂಬಂಧಿಸಿದ ಕಿಡ್ನಿ ಕಲ್ಲು, ಮೂತ್ರನಾಳದ ತೊಂದರೆ ರೋಗಿಗಳಿಗೆ ಸಕಾಲದಲ್ಲಿ ಚಿಕಿತ್ಸೆ ನೀಡಲು ಎಂಡೋಸ್ಕೋಪಿಕ್ ಉಪಕರಣಗಳು ಮುಂತಾದವುಗಳು ಅವಶ್ಯಕವಾಗಿವೆ. ಅಲ್ಲದೆ ತಜ್ಞ ವೈದ್ಯರು ಇದ್ದರೂ ಸಹ ಸರಿಯಾದ ಯಂತ್ರೋಪಕರಣಗಳು ಇಲ್ಲ. ಕಾರಣ ಬಡ ರೋಗಿಗಳು ಹೆಚ್ಚಿನ ವೆಚ್ಚವನ್ನು ಭರಿಸಬೇಕಾಗುತ್ತದೆ. ಆದ್ದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಬಡ ಜನರ ಆರೋಗ್ಯದ ರಕ್ಷಣೆಗೆ ತಕ್ಷಣವೇ ಹೃದಯ ಮತ್ತು ಮೂತ್ರಕೋಶದ ಚಿಕಿತ್ಸೆಗೆ ಅಗತ್ಯವಾದ ಎಲ್ಲ ಆಧುನಿಕ ಯಂತ್ರೋಪಕರಣಗಳನ್ನು ಆಸ್ಪತ್ರೆಯಲ್ಲಿ ಅಳವಡಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಂಜನೇಯ ಭಂಡಾರಿ ತಾಲೂಕು ಅಧ್ಯಕ್ಷರು, ಶಿವ ಪತ್ತಾರ, ವೆಂಕಟೇಶ್ ಉಪ್ಪಾರ, ಅಶೋಕ ನಾಯಕ, ಸಲೀಂ ಖಾನ್, ಅಭಿನಾಯಕ, ಶಾರು, ಜೋಗೇರ, ಯಲ್ಲಪ್ಪ, ದೊಡ್ಡಮನಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್.